ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆಶಾಯನು ಬರೆದ ಗ್ರಂಥ 62ನೇ ಅಧ್ಯಾಯ 4ನೇ ವಚನ. ನೀನು ಇನ್ನ ಮೇಲೆ ಕೈ ಬಿಡಪಟ್ಟವಳು ಎಂದು ಎಣಿಸಿಕೊಳ್ಳದೆ, ನಿನ್ನ ಸೀಮೆಗೆ ಬಂಜೆ ಎಂಬ ಹೆಸರು ಇನ್ನಿರದೆ, ನೀನು ಎನ್ ಉಲ್ಲಾಸಿನಿ ಎಂದು ಎಣಿಸಿಕೊಳ್ಳುವಿ. ನಿನ್ನ ಸೀಮೆಗೆ ವಿವಾಹಿತೆ ಎಂಬ ಹೆಸರಾಗುವುದು, ಯಾಕೆಂದ್ರೆ ಯೆಹೋವನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತಾನೆ ಎಂಬುದಾಗಿ. ಪ್ರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ನಾವು ಎಷ್ಟೋ ಸಮಯದಲ್ಲಿ ಅಯ್ಯೋ ಎಲ್ಲರಿಂದಲೂ ಕೈಬಿಡಲ್ಪಟ್ಟಿದ್ದೇವೆ, ನಮ್ಮನ್ನ ಪ್ರೀತಿಸುವವರು ಯಾರು ಇಲ್ಲ ಎಂದು ಅನೇಕರು ಬಹಳ ನೋವಿನಿಂದ ಹೇಳುವುದನ್ನ ಕೇಳಿರುತ್ತೇವೆ. ಆಗ ಅವರಿಗೆ ಸಮಾಧಾನವಿಲ್ಲದೆ ಇರುತ್ತಾರೆ. ಆದರೆ ನಮ್ಮ ತಂದೆಯು ಅಂಥವರಿಗೆ, ಹೆದರಬೇಡ ಮಗನೇ, ಹೆದರಬೇಡ ಮಗಳೇ, ನೀನು ನನ್ನ ಮಗನು, ನೀನು ನನ್ನ ಮಗಳು, ನಾನು ನಿನ್ನನ್ನು ಪ್ರೀತಿಸುವೆನು, ಸಮಾಧಾನವನ್ನು ದಯಪಾಲಿಸುವೆನು, ಚಿಂತಿಸಬೇಡ, ನಾನೇ ನಿನಗೆ ಎಲ್ಲವೂ ಆಗಿರುತ್ತೇನೆ. ಇನ್ನು ಮುಂದೆ ನೀನು ಕೈ ಬಿಡಲ್ಪಟ್ಟಿದೆಯಾ ಎಂದು ಯಾರು ನಿನ್ನ ಹೇಳುವುದಿಲ್ಲ, ನಿನ್ನನ್ನು ಪ್ರೀತಿಸುವವರು ಯಾರು ಇಲ್ಲ ಎಂದು ನಿನ್ನನ್ನು ಹೇಳುವುದಿಲ್ಲ. ಯಾಕೆಂದ್ರೆ ಯೆಹೋವನೇ ನಿನಗೆ ಜೊತೆಗಾರನಾಗಿ ಇರುವನು ಎಂದು ಹೇಳಿದ್ದಾನೆ. ಪ್ರಿಯರೇ, ಲೋಕದಲ್ಲಿ ಯಾರು ನಮ್ಮನ್ನ ಕೈ ಬಿಟ್ಟರು, ನಮ್ಮ ತಂದೆ ತಾಯಿ ನಮ್ಮನ್ನ ಕೈ ಬಿಟ್ಟರು, ಕರ್ತನು ನಮ್ಮನ್ನ ಸೇರಿಸಿಕೊಂಡು ನಮ್ಮನ್ನ ಪ್ರೀತಿಸಿ ಆತನೇ ನಮಗೆ ಯಜಮಾನನು, ಕುರುಬನು, ನಾಯಕನು, ತಂದೆಯೂ ಆಗಿದ್ದು ನಮ್ಮನ್ನ ನಡೆಸುತ್ತಾನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ತಂದೆಯೇ, ಲೋಕದಲ್ಲಿ ಎಷ್ಟೋ ಜನರು ಕರ್ತನೆ ಪ್ರೀತಿಗೆ ಕೊರತೆಯಾಗಿ ಪ್ರೀತಿಸುವವರು ಯಾರು ಇಲ್ಲ, ಕುಟುಂಬದವರು ಇಲ್ಲ, ತಂದೆ ತಾಯಿನ ಕಳೆದುಕೊಂಡಿದ್ದೇವೆ ಎಂದು ಹಂಗಲಾಯಿಸುತ್ತಾ ಕರ್ತನೆ ಇರುತ್ತಾರೆ. ಆದರೆ ನೀನು ಹೇಳಿದ್ದಿ, ಯಾರಿಲ್ಲದಿದ್ದರೂ ನಾನು ನಿನಗೆ ಜೊತೆಗಾರನಾಗಿ ಇರುತ್ತೀನಿ, ನಾನು ನಿನ್ನನ್ನು ಪ್ರೀತಿಸುವೇನೆ, ನಾನು ನಿನ್ನನ್ನು ನಡೆಸುತ್ತೇನೆ ಎಂದು ಹೇಳಿದ್ದಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ. ಇದೇ ರೀತಿಯಲ್ಲಿ ಈ ದಿನದಲ್ಲಿ ಎಷ್ಟು ಜನರು ನಿನ್ನ ಮುಂದೆ ಬಂದು ಕೈ ಚಾಚಿ ಅಪ್ಪಾ ಎಂದು ಕಷ್ಟದಲ್ಲಿ ಇದ್ದುಕೊಂಡು ಬೇಡುತ್ತಾ ಇದ್ದಾರೋ ಅಂತ ಎಲ್ಲರಿಗೂ ನಿನ್ನ ಪ್ರೀತಿಯನ್ನು ತೋರಿಸುತ್ತಾ ಕರ್ತನೆ, ಎಲ್ಲರಲ್ಲೂ ನೀನು ನೆರಳಾಗಿ ನಿಂತು ಅವರೆಲ್ಲರನ್ನು ನಿನ್ನ ರೆಕ್ಕೆಯ ಮರೆಯೊಳಗಡೆ ಮುಚ್ಚಿ ಮರೆ ಮಾಡಿ ಕಾಪಾಡಿ ಅವರಿಗೆ ಸಮಾಧಾನವನ್ನು, ಶಾಂತಿಯನ್ನು ದಯಪಾಲಿಸಿ ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ ಸ್ವಾಮಿ. ಹೌದು, ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಆಯುಷ್ಯನ ದಿನವನ್ನು ಕೂಡಿಸಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಾವು ಇರುವವರೆಗೂ ಮತ್ತೊಬ್ಬರನ್ನು ಪ್ರೀತಿಸುವಂತೆಯೂ ನಿನ್ನ ವಾಕ್ಯವನ್ನು ಸಾರಲಿಕ್ಕಾಗುವಂತೆ ನಮ್ಮ ಪ್ರತಿ ಒಬ್ಬೊಬ್ಬರನ್ನು ನೀನು ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂಥ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.